ಎದ್ದು ಬಂದು ಒಂದು ವಿಚಾರ ಗಾಳಿ ಕೇಳಿ ಬಂದಿದೆ. ಸೊ ಇಷ್ಟು ದಿನ ಸಾಕಷ್ಟು ವರ್ಷಗಳಿಂದ ಚಿತ್ರರಂಗಕ್ಕೆ ಇವಾಗ ಸಮಸ್ಯೆ ಅಲ್ಲ, ಒಂದು 2-3 ತಿಂಗಳು, ಒಂದು 4-5 ವರ್ಷಗಳಿಂದ ಸಮಸ್ಯೆ ಇದೆ. ನೀವು ಹೇಳಿದಾಗ ಕೋವಿಡ್ ಇರ್ಬೋದು, ಸಾಲು ಸಾಲು ನಟರ ಸಾವು, ಈ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ಸಂಗೀತ ಕಲಾವಿದರ ಸಂಘ ಈಗ ಪೂಜೆ ಮಾಡ್ತಿದ್ದಾರೆ. ದರ್ಶನ್ ಅವರು ಜೈಲಿಗೆ ಹೋದ ನಂತರ ಅವರಿಗಾಗಿ ಏನಾದರೂ ಚಿತ್ರರಂಗದ ನೆಪದಲ್ಲಿ ಪೂಜೆ ಮಾಡ್ತಿದ್ದಾರಾ ಅನ್ನುವಂಥ ಮಾತು ಕೇಳಿ ಬಂದಿದೆ. ಈ ಆರೋಪಕ್ಕೆ ಏನು? ಈ ದರ್ಶನ್ ಅವ್ರಿಗೋಸ್ಕರ ಪೂಜೆ ಮಾಡಬೇಕು ಅಂದರೆ ನಾನೇ ಇವಾಗ ನನ್ನ ದರ್ಶನ್ಗೆ ಇಷ್ಟ ಇಲ್ಲ, ದರ್ಶನ್ ಅವ್ರ ಮೇಲೆ ನನಗಿರೋ ಅಭಿಪ್ರಾಯ ಇಲ್ಲ, ಅಭಿಮಾನಕ್ಕೋ ಏನೋ ನಾನು 100 ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀನಿ. ಇಲ್ಲೇ ಬಂದು ಪೂಜೆ ಮಾಡಬೇಕು ಅಂತ ನನಗೇನಿಲ್ಲ. ದರ್ಶನ್ ಅವ್ರ ವಿಷಯವೋಸ್ ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀವಿ, ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಕ್ಕಲ್ಲ. ಇಲ್ಲ, ಅದನ್ನು ಉತ್ತರ ಕೊಟ್ಬಿಡ್ತೀನಿ, ತಿರ್ಗಾ ಮೇಲೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಇರಿ. ಏನು ಸರ್, ಉದ್ದೇಶ ಇಷ್ಟೇ. ಈ ಸಂದರ್ಭದಲ್ಲಿ ಈ ಒಳ್ಳೆ ದಿನ ಬಂದಿದೆ, ಮಾಡ್ತಾಯಿದ್ದೀವಿ. ದರ್ಶನ್ ಅವ್ರು ಆಚೆ ಇದ್ದಿದ್ರು ಮಾಡ್ತಾಯಿದ್ವಿ, ದರ್ಶನ್ ಅವರು ಒಳಗಿದ್ದಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ತಾಯಿಲ್ಲ. ಹಂಗೆ ಮಾಡಂಗಿದ್ರೆ ಅವ್ರ ಮನೆಯಲ್ಲೇ ಮಾಡಿಸ್ತಾ ಇದ್ದೆ ನಾನು, ಇಲ್ಲ ನನ್ನ ಮನೇಲಿ ಮಾಡ್ಕೊತಿದ್ದೆ ನಾನು. ಉದ್ದೇಶ ಅದಲ್ಲ. ದರ್ಶನ್ ಅವನು ಸೇರಿಸಿ, ಯಾಕಂದ್ರೆ ಅವರು ಒಬ್ಬರು ನಾಯಕ ನಟ್ರೆ, ಅವ್ರಿಗೂ ಒಳ್ಳೇದಾಗಲಿ ಅಂತಲೇ ಬೇರೆಯವ್ರು ಬೇಡ್ಕೋತಾರೆ, ನಾನು ಬೇಡ್ಕೋತೀನಿ. ನಾನು ಇವತ್ತಲ್ಲ, ಅವ್ರು ಜೈಲು ಹೋದಾಗಿಂದಾದ್ರೂ ನನ್ನ ಒಬ್ಬ ಕಲಾವಿದ, ಇಂಥ ಒಬ್ಬ ಕಲಾವಿದ ತಪ್ಪು ಯಾರ್ದು ಅನ್ನೋದ್ರ ಬಗ್ಗೆ ನಾವು ಹೇಳೋದು ನಮ್ಗೆ ಗೊತ್ತಿಲ್ಲ. ಇದು ಶಿಕ್ಷೆ ಆಗ್ಬೇಕು, ತಪ್ಪು ಮಾಡಿದವ್ರು ಶಿಕ್ಷೆ ಆಗಬೇಕು ಅನ್ನೋದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಅದನ್ನು ತಪ್ಪು ಸರಿ ಅಂತ ಹೇಳೋಷ್ಟು ದೊಡ್ಡ ಮನುಷ್ಯ ನಾನು ಅಲ್ಲ, ಸಂದರ್ಭನೂ ಅಲ್ಲ. ಖಂಡಿತವಾಗ್ಲೂ ನಮ್ಮ ಕುಟುಂಬ ಅದು, ನಮ್ಮ ಚಿತ್ರರಂಗದ ಒಂದು ಕುಟುಂಬದಿಂದ ಒಬ್ಬರು ತೊಂದರೆ ಆಗಿದೆ ಅಂದರೆ ನಾವು ಅದನ್ನು ಫೀಲ್ ಮಾಡ್ತೀವಿ. ಅಯ್ಯೋ ಈ ಥರ ಮಾಡಬಾರ್ದಾಯ್ತೇನೋ ಅವರು, ಯಾಕೆ ಈ ಥರ ಮಾಡಿದ್ರು ಅಂತ ನಾವು ಪರ್ಸ್ನಲ್ಲಾಗಿ ನಾನು ಬೇರೆ ಹೇಳ್ತೀನಿ. ಬಟ್ ನಾನೊಬ್ಬ ಕಲಾವಿದರ ಸಂಘದ ಕಾರ್ಯದರ್ಶಿಯಾಗಿ ನನ್ನದೊಂದು ಇತಿಮಿತಿ ಇದೆ ಮಾತಾಡೋದಕ್ಕೆ, ಆಯಿತಾ? ಖಂಡಿತವಾಗ್ಲೂ ದಯವಿಟ್ಟು ನೀವು ಯಾರು ಆ ಥರ ಅಂದ್ಕೊಂಡು ಆ ಥರ ಯಾಕಂದರೆ ನಿಮ್ಮ ಮುಖಾಂತರ ನಮಗೆ ಗೊತ್ತಾಗೋದು, ಸೊ ನಿಮ್ಮ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ದಯವಿಟ್ಟು ಆ ಥರ ಭಾವನೆ ಇಟ್ಕೊಂಡು ನಾವು ಕಲಾವಿದರ ಸಂಘದಲ್ಲಿ ಈ ಪೂಜೆ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೀವು ಯಾರನ್ನ ಅಂದ್ಕೊಂಡಿದ್ರೆ ದಯವಿಟ್ಟು ಕ್ಷಮಿಸಿ, ಅದಲ್ಲ.